ಮನೆಯಿಂದ ಹೊರಗೆ ಹಾಕ್ಬಿಡ್ತೀನಿ. ತಗೊಂಡೋಗೆ ಚಿನ್ನ ಅಂತ ಇದೀವಿ ಅಂತ ಹೇಳ್ಬಿಡು ತಾತ. ನೀನ್ ಕಾಯಿ ಎತ್ತಿದ್ದೆ ನನ್ನ ಮದುವೆ ಆಗಿ ನಾನು ಏನು ಮಾಡ್ಲಿ ತಾತ? ಏನೈತೆ? ಅದಕ್ಕೆ ಹೇಳುದು ಗಂಡನಿಗೆ ಬೈಬಾರ್ದು, ಶಾಪ ಹಾಕ್ಬಾರ್ದು ಅಂತ. ನೋಡು, ದೇವ್ರು ಅಲ್ಲೇ ಶಿಕ್ಷೆ ಕೊಟ್ಟ, ಅಲ್ಲೇ ಆಟ್ರೆ ಅಲ್ಲೇ ಹೋಗೋಣ. ಒಳ್ಳೇದಾಗ್ಲಿಯಾ? ಹುಡುಗ ನನ್ನ ಚಿನ್ನ ಹುಡುಗಾರ ಎಲ್ಲಿಟ್ಟಿದ್ದ? ಯಾರೋ ಕರ್ಕೊಂಡು ಹೋಗಿಬೇಕು. ಅಯ್ಯೋ ಇರು ತಾತ, ಮನೇಲಿ ಚಿನ್ನ ಕಾಣಿಸ್ತಿಲ್ಲ ಅಂತ ನೋಡ್ದ ನೀನು ಇಲ್ವಾ? ಯಾಕೆ ಯಾಕೆ ಮೆಟ್ರೋ ಹುಡಿತಾರೆ ಹುಚ್ಚಾರಾಗಿರು? ಇಲ್ಲಾಕ ಯಾರೋ ಕತ್ಕೊಂಡು ಹೋಗಿ ಏನೋ ಮಾಡ್ತಿದ್ಯಾ? ನೋಡ್ತಿದ್ದೆ. ನನ್ನ ಹೆಂಡತಿ ನೀನೇ ನೋಡೋದು. ಚೆನ್ನಾಗಿದ್ರೆ ನೋಡ್ಬೇಕು, ಚೆನ್ನಾಗಿಲ್ವಲ್ಲ ಅದರಿಂದ ನೋಡ್ತಿದ್ದೆ. ನೋಡಪ್ಪ, ನಾವು ಟೆನ್ಷನ್. ನೀನ್ ಯಾರು ಹೇಳು? ಪಕ್ಕದ ಮನೆ ಸರ್. ಪಕ್ಕದ ನನ್ನ ಮನೇಲಿ ಇರ್ಬೇಕು. ಇಲ್ಲಿಗೆ ಮತ್ತೆ ಸರ್ ಪಕ್ಕದ ಮನೆಯವರು ಅಂದ್ರೆ ಸುಮ್ಮನೆ ಅನ್ಕೋಬೇಡಿ ಸರ್. ಯಾಕೆ? ಕಷ್ಟ ಸುಖ ಬಂದ್ರೆ ಹಂಚ್ಕೋಬೇಕು. ಏನ್ ಮಾತು ಹೇಳ್ದ? ಕಷ್ಟ ಸುಖ ಬಂದ್ರೆ ಹಂಚ್ಕೋಬೇಕು. ಕರೆಕ್ಟ್ ಹಂಚ್ಕೋಬೇಕು. ಕಷ್ಟ ಬಂದಾಗ ಹಂಚ್ಕೋಬೇಕು, ಸುಖ ಬಂದಾಗ ಹಂಚ್ಕೋಬೇಕು. ಹಬ್ಬದ ಅಡಿಗೆ ಮಾಡಿದ್ರೆ ಹಂಚ್ಕೋಬೇಕು. ಅವ್ರೇನ್ ಸರ್ ಹೆಂಡತಿ ಅವ್ರನ್ನ ಹಂಚ್ಕೋಬೇಕು. ಯಾಕೋ ಹೆಂಗೆ ನಮಗೆ ನನ್ನ ಮಗನೇ ಈ ಟೆನ್ಷನ್ ಇರುವಾಗ ಬಂದು ಹಂಚ್ಕೋಬೇಕು. ಅದು ಇದೊಂದು ಟೆನ್ಷ. ಆಯಪ್ಪ ಅಪ್ಪ ಅಪ್ಪ ಮಗ ಅಂತ ಅಯ್ಯೋ ಅಕ್ಕ, ಇದು ನಿಮ್ಮ ಮನೆ ಕಳ್ತನ ಆಗಿತ್ತಲ್ವಾ? ಹೌದು, ಕಳ್ತನ ಆಗಿದ್ದ ನೋಡ್ದೆ. ಚಿನ್ನ ಕಳ್ತನ ಆಗಿದ್ದು ನೋಡ್ದೆ. ಅಯ್ಯೋ ಯಾರಪ್ಪ ಕರ್ತಿದ್ದು? ಹೇಳ್ತೀನಿ ಕಣ್ ಮುಚ್ಕೊಳ್ಳಿ. ಹೇಳ್ತಿ ತಾನೆ? ಕಣ್ಣು ಮುಚ್ಕೊಳ್ಳಿ. ಹೇಳ್ತಂತ ಬೇಗ ಹೇಳಪ್ಪ. ಏನೆಲ್ಲ ಹೋಗಿಲಿ ನೋಡ, ನಮ್ಗೊಬ್ಬ ಡಿಟೆಕ್ಟಿವ್ ಇದ್ದಾರೆ. ಅವ್ರು ಬಂದು ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲರೂ ಸರಿ ಮಾಡ್ತಾರೆ. ನೋಡ, ಫೋನ್ ಮಾಡ್ತೀನಿ. ಸರ್ ನಮಸ್ತೆ ಸರ್. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ. ನಾನು ಸತ್ಯ ಮಾತಾಡ್ತಿದ್ದೀನಿ. ಸುಳ್ಳು ಮಾತಾಡ್ತಿದ್ದೀನಿ. ಅಯ್ಯೋ ನಿಮ್ಮ ಮೈಕ್ ಎಷ್ಟು ಏನು ಕೇಳಿಸ್ತಿಲ್ಲ ಸರ್. ನಾನು ಸತ್ಯ ಮಾತಾಡ್ತಿರೋದು. ನಾನು ಸುಳ್ಳು ಮಾತಾಡ್ತಿರೋದು ಸರ್. ನನ್ನ ಹೆಸರು ಸತ್ಯ ಅಂತ. ಹೌದಾ? ನೀನ್ ಸತ್ಯ? ಸರ್ ಅಲ್ಲ ಸರ್. ಸರ್ ಮನೇಲಿ ಸ್ವಲ್ಪ ಚಿನ್ನ ಕಳ್ತನ ಆಗಿದೆ. ಆ ಕಳ್ತನ ಮಾಡಿರೋನೊಬ್ಬ ನೋಡಿದ್ದಾರೆ. ಹೌದಾ? ಬಟ್ ಅವ್ನು ಹೇಳ್ತಾ ಇಲ್ಲ ಸರ್. ನೀವು ದಯವಿಟ್ಟು ಬಂದು ನಂಗೆ ಬಾಯ್ ಬಿಡಿಸ್ಬೇಕು ಸರ್. ಅದಕ್ಕೆ ಟೆನ್ಷನ್ ಮಾಡ್ತೀನಿ. ಈಗ ಬರ್ತೀನಿ ನೋಡಿ. ಬೇಗ ಬೇಗ ಬನ್ನಿ ಸರ್. ನಾನು ಹಂಗೆ ಬರಲ್ಲ. ಮತ್ತೆ ನಂಗೆಂದು ಹಾಡಬೇಕು. ಅಯ್ಯೋ ಹಾಡು ಇಲ್ವಲ್ಲ ಸರ್. ನೀವು ಜಾಕ್ ಸರ್ ಇಲ್ಲ. ಸರ್ ನಮಸ್ತೆ ಸರ್. ನಾನೇ ಫೋನ್ ಮಾಡಿದ್ದು. ಹೇಳಿ ಸರ್. ಅದೇ ನನಗೆ ಸ್ವಲ್ಪ ಚಿನ್ನ ಕಳ್ತನ ಆಗಿದೆ. ಸ್ವಲ್ಪ ಅಂದ್ರೆ ಇಷ್ಟ ಆಗಿದೆ ಸರ್. ಇಷ್ಟು ಕಳ್ತನ ಆಗಿದೆ ಸರ್. ಓಕೆ. ಒಬ್ಬ ನೋಡ ಅವನು ಹಿಂದೋಗಡೆ ಬರ್ತಾ ಇಲ್ಲ ಸರ್. ಏಯ್ ಏಯ್ ಎಲ್ಲ ಇದೆಯಾ? ಏಯ್ ಹಲೋ 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 ಸರ್, ಆನೆ ಬಂದ್ಬಿಟ್ಟೈತೆ. ಆನೆ ಎಲ್ಲಿ ಎಲ್ಲಿ ಸರ್? ಆನೆಗಳೆಲ್ಲರೂ ಜನನ ಬತ್ತಾಸೆಲ್ಲ ಸರಿದೈತೆ ಸರ್. ಎಲ್ಲಿ ಎಲ್ಲಿ ಎಲ್ಲಿ? ಅಯ್ಯೋ ಸರ್, ದೇವಸ್ಥಾನ ಹೊಂಟೈತೆ. ಅಯ್ಯೋ ಸರ್, ದೇವಸ್ಥಾನ ಗಂಟೆ ಹೊಡಿತೈತೆ. ಗಂಟೆನೋ ಅಯ್ಯಪ್ಪ. ಎಲ್ಲಿ ಹೇಳ ಗಾಡಿ? ಎಲ್ಲಿ? ನಮ್ಮನೆ ಟಿವಿಲಿ. ನಿಮ್ಮನೇಲಿ ಏನೇ ಐತಾ? ಏನೇ ಹಾಕೋಣ. ಆನೆ ಹಿಡಿತಿರ್ತೀನಿ ಸರ್. ನನ್ನ ಮಗನಿಗೆ ಬಂದ್ರೆ ಸರ್, ಇಲ್ಲಾಂದ್ರೆ ಬೂಟ್ ಕಾಲಲ್ಲಿ ಹೋಗ್ಬಿಡ್ತೀನಿ. ಬಂದೆ ಸರ್. ಬಾ ಎಲ್ಲಿದೆಯಪ್ಪ? ಬೇಗ ಪಾಪ ಇಲ್ಲಿ ಟೆನ್ಷನ್ ಅಲ್ಲಿ ನಿಮ್ಮ ಮದುವೆ ಕಷ್ಟಪಟ್ಟು ದುಡ್ಡು ಹಾಕಿರೋ ಚಿನ್ನ ಬಾರಿ ನೋಡಪ್ಪ. ಹಲೋ ಹಲೋ ಸರ್, ಹೇಳಿ ಸರ್. ನೋಡು, ಅವರು ಡಿಟೆಕ್ಟಿವ್ ಆಫೀಸರ್. ಏನಾದ್ರೂ ಅದಕ್ಕೆ ಪ್ರಸಂಗ ಮಾಡಿದ್ರೆ ಒದ್ದೊಳಗೆ ಹಾಕ್ತಾರೆ, ಸ್ಟೇಷನ್ಗೆ ಹಾಕ್ತಾರೆ. ಹಾಕ್ಲಿ ಹಾಕ್ಲಿ, ನಿಮ್ ತಾನೆ. ಇನ್ನೇ ಒದ್ದೊಳಗೆ ಹಾಕ್ತಾರೆ ಅಂತ ಹೇಳಿದೆ. ಅದನ್ನ ಹಂಗೆ ಒಳಗೆ ಹಾಕಿ ನೋಡು, ಏರೋಪ್ಲೇನ್ ಹಚ್ಬಿಡ್ತೀನಿ. ನನ್ನ ಹತ್ರ ಪಾಸ್ಪೋರ್ಟ್ ಇಲ್ಲ. ಹೊಡಿತಾರೆ ಹೊಡಿತಾರೆ. ನಾನು ಲೈಟ್ ಹೊಡಿತೀನಿ. ಕುತ್ಕೊಂಡು ಹೇಳ್ಬೇಕಾ? ಕೂತ್ಕೊಂಡೈತೆ. ಕೂತ್ಬಿಟ್ಟು ಕಳ್ಳ ಯಾರು ಅಂತ ಪಿನ್ ಟು ಪಿನ್ ಹೇಳು. ಏನ್ ಹೇಳು? ಪಿನ್ ಟು ಪಿನ್ ಹೇಳ್ಬೇಕು. ಹೇಳು. ಪಿನ್ ಟು ಪಿನ್. ಈ ಪಿಂಟು ಪಿನ್ ಹೇಳಕ್ಕೆ ನಿನ್ನ ಈ ಸೆಂಟ್ರಲ್ ಕರಿಬೇಕಂತ ಮೊಕ ಮುಚ್ಚಿ ಹೊರಟಾಕ್ಬಿಡ್ತೀನಿ. ನೋಡು, ನೀನು ನೋಡಿದ್ದಾನೆ ಈಗ. ಕಳ್ಳ ಯಾರಂತ ನೋಡಿದ್ಯಲ್ಲ, ಕಳ್ಳ ಯಾರಂತ ಹೇಳು. ಹೇಳು, ಕರೆಕ್ಟ್ ಆಗಿ ಹೇಳ್ಬೇಕು. ಬೇಗ ಯಾರು ಕಳ್ಳ ಯಾರು? ಅವತ್ತು ಬೆಳಿಗ್ಗೆ 5 ಗಂಟೆ ಸರ್. ಕೋಳಿ ಕೋಕೋ ಅಲ್ಲ, ಎಲ್ಲ ಮನೆಯಲ್ಲಿ ಕೋಕೋ ಅನ್ನೋದು. ಇನ್ನದು ಕೋಳಿ ಕೋಕೋ ಅನ್ನೋದು. ಕಳ್ಳ ಯಾರು ಯಾರು? ಅವತ್ತು ಬೆಳಿಗ್ಗೆ 5 ಗಂಟೆ ಸರ್. ಅವ್ನು ಏನ್ ಹೇಳಿದ್ರಣ್ಣ? ಬೆಳಗ್ಗೆ ವಿಚಾರ ಬೇಡ. ಕಳ್ಳ ಬಂದಿರೋದು ಎಷ್ಟೊತ್ತಿಗೆ, ಯಾಕಲ್ಲ ಅಂತ ಹೇಳು. ನನ್ಗೊಂದು ಸಮಸ್ಯೆ ಐತೆ ಸರ್. ಏನು ನೋಡ್ದಾಗ್ಲೇ ಗೊತ್ತಾಯ್ತು. ನನ್ಗೆ ಏನಾದ್ರು ಇಂಪಾರ್ಟೆಂಟ್ ವಿಚಾರ ಮಾತಾಡ್ಸ್ಬೇಕಾದ್ರೆ ಮೊದಲಿಂದ ಮಾತಾಡ್ಬಿಟ್ರೆ ಫಸ್ಟಿಂದ ಕತೆ ಹೇಳ್ತೀನಿ. ಫಸ್ಟಿಂದ ಕತೆ. ಸೆಂಟ್ರಲ್ ಮಾತಾಡಬಾರ್ದು, ಡಿಸ್ಟರ್ಬ್ ಮಾಡಬಾರ್ದು. ಅವ್ನಿಗೆ ಸೈಡಲ್ಲಿ ಮಾತಾಡಲ್ಲ, ಸರಿ ಮಾತಾಡ್ಲೇಬಾರ್ದು. ನೀನು ಮಾತಾಡ್ಬೇಡ, ನಾನು ಮಾತಾಡಲ್ಲ. ನೀನು ಮಾತಾಡ್ಬೇಡ, ನೀವು ಮಾತಾಡ್ಬೇಡಿ. ಓಕೆ, ನಾವು ಸ್ವಲ್ಪ ಚಿನ್ನ ಎಲ್ಲಿದೆ ಅಂತ ಗೊತ್ತಾಗ್ಲಿ. ಯಾರು ಮಾತಾಡಲ್ಲ, ಹೇಳು. ಅವನ್ ತಂಗಿ 5 ಗಂಟೆ ಸಹ ನನ್ನ ಕೋಳಿ ಅಂತ ಕೂಗ್ತಿತ್ತು. ನಾನು ನನ್ನ ಹೆಂಡತಿ ಹತ್ರ ಹೋಗ್ಬಿಟ್ಟು ಬೇವರ್ಸಿ ಹೋಗಿ ಮಕ್ಕ ತೊಳ್ಕಬ ಅಂತ ನಾನು ಬಾತ್ರೂಮ್ ಹೋದೆ ಸರ್. 1 2 3 4 ಮುಗಿಸ್ಕೊಂಡು ಆಚೆ ಬಂದೆ. 1 2 ಗೊತ್ತೈತಿ, 3 4 ಏನು? 1 ಇದು ಸರ್, 2 ಇದು, 3 ಅಂದ್ರೆ ಮಕ್ಕ ತೊಳೆದು, 4 ಅಂದ್ರೆ ಬೆನ್ನು ಜೊತೆ. ಆಯ್ತಾಯ್ತು, ಕಳ್ಳ ಯಾರು ಅಂತ ಹೇಳಪ್ಪ. ಅವತ್ತು ಬೆಳಗ್ಗೆ 5 ಗಂಟೆ ಸರ್. ಬಾಯಿ ಮಣ್ಣಾಗ ಈಗ ತಾನೇ ಬಡ್ಕಡೆ ಸೆಂಟ್ರ್ ಯಾಕೆ ಸೆಂಟ್ರ್ ಮಾಡಬೇಡಿ ಅಂತ ಅವನು ಒಂದಾದ್ರೂ ಮಾಡ್ಲಿ. ಚಟಿ ಹೇಗೆ ಸಾಯಿ ನಿಂಗೆ ಕದ್ದಿರೋನು ಯಾರಂತ ಬೇಕು ತಾನೆ. ನಿನಗೆ ಏನಾಗಬೇಕು?
ಕೋಳಿ ನೀರೆಲ್ಲ ಬೇಡ ಕತ್ತಿರೋದು ಯಾರು ಹೇಳಲ್ಲ. ಅವತ್ತು ಬೆಳಿಗ್ಗೆ 5 ಗಂಟೆ ಸರ್ ಕೋಳಿಗೆ ಅಂತ ಕೂಗ್ತಿ ಅವ್ಳು ಬಾತ್ರೂಮ್ ಹೋಗ್ಬಿಟ್ಟು ಬಾ ಅಂದು. ನಾನು 1, 2, 3, 4 ಎಲ್ಲ ಮುಗಿಸ್ಕೊಂಡು ಆಚೆ ಬಂದೆ ಸರ್. ಅದಾದ್ಮೇಲೆ ಸರ್ ತಿಂಡಿ ಮಾಡಿದ್ದೆಲ್ಲ ತಿಂಡಿ ಹಾಕೊಂಡು ನಾನು ಆಫೀಸ್ಗೆ ಹೋಗ್ಬೇಕು ಅಂದೆ. ತಿಂಡಿ ಮಾಡಿದಾಳೆ ಸರ್, ರವೆ ಹಾಕೊಂಡು ಮಸಾಣ ಮಾಡ್ಬಿಟ್ಟವಳೆ. ಅವತ್ತು ಬೆಳಿಗ್ಗೆ 5 ಗಂಟೆ ಸರ್. ಅವ ರವೆ ಹಾಕಲು ಮಾಡಿ ನಜ್ಜಿನ ಬಡಿಯ ಬೆಂಡ್ ಭಾಸ್ಕರ ಸೈಡ್ ಬಾ ಬೆಂಡಾಗಿ ಅವತ್ತು ಬೆಳಿಗ್ಗೆ 5 ಗಂಟೆ ಸರ್ ಕೋಳಿ ಅಂತ ಕೂಗ್ತಿತ್ತು. ನಾನು ಎದ್ಬಿಟ್ಟು ನನ್ನ ಹೆಂಡತಿ ಹತ್ರ ಹೀಗೆ ಅಂದೆ. ಹೋಗ್ಬಿಟ್ಟು ಬಾತ್ರೂಮ್ ಬಾ ಅಂದು 1, 2, 3, 4 ಮುಗಿಸ್ಕೊಂಡು ಆಚೆ ಬಂದೆ ಸರ್. ಆಫೀಸ್ಗೆ ಹೋಗ್ಬೇಕಿದ್ದೆಲ್ಲ ಟಿಫನ್ ಏನು ಮಾಡಿದ್ದೆ ಅಂತ ಕೇಳಿದೆ. ಅವಳೇನು ಮಾಡ್ಬಿಟ್ಟಾಳೆ, ರವೆ ಹಾಕೊಂಡು ಮಸಾಣ ಮಾಡ್ಬಿಟ್ಟು ರವೆ ಹಾಕಿ ಮಸಾಣ ಮಾಡಿದ್ಲಲ್ಲ ತಿನ್ಕೊಂಡು ಹೊರಡೋಣ ಅಂದ್ಬಿಟ್ಟು ಬತ್ತ ಹಂಗೆ ಸೀರೆ ತಗೋಬ ಅಂತ ಹೇಳಿದ್ದು. ನಾನು ಆಟೋದಲ್ಲಿ ಕೈ ಅಂತ ಎಲ್ಲಿ ಸಿಗ್ತದಪ್ಪ ಹೊಸ ಸೀರೆ ಅಂತ ಕೇಳ್ಕೊಂಡು ಹಂಗೆ ಬರ್ತಿದ್ದೆ ಸರ್. ಆಟೋದಲ್ಲಿ ಒಳ್ಳೆ ಆಡ್ಬತ್ತಿದ್ದೆ ಸರ್. ಸುಂಟರ ಗಾಳಿ ಅಚ್ಚುತೈತೆ ಮೈಯನ್ನ ರಂಗಗೋಲಿ ಅವನಿಗೆ ಸುಂಟರ ಗಾಳಿ ಸೆಂಟರ್ ಗಾಳಿ ಹಿಂಗೆ ಮಾಡ್ತೀನಿ 1 ನಿಮಿಷ ಇಲ್ಲೇ ಕಳ್ಳ ಇರೋಣ ಅವತ್ತು ಬೆಳಗ್ಗೆ ಆಟದಲ್ಲಿ ಹೋಗ್ತಾ ತಾನೆ ಮಾತಾಡ್ಬೇಡ ನಾನು ಚಟ್ಟಿ ತೋರ್ಸಾಗಿದ್ದೆ ಇವಳಿಗೆ ಗೊತ್ತು. ಹಂಗಂದ್ರೆ ನಿಮ್ಮನೆ ಬೀರು ಗಟ್ಟಿಯಾಗಿದೆ ಯಾರು ಗೊತ್ತಿಲ್ಲ. ನೋಡಪ್ಪ ಒಂದು ಸ್ವಲ್ಪ ಬೇಗ ಕೆಲಸ ಆಯಪ್ಪ. ಅವತ್ತು ಬೆಳಿಗ್ಗೆ 5 ಗಂಟೆ ಸರ್ ರಂಗುರಂಗೋಲಿ ಆ ಹಾಡು ಬಂದಿತ್ತು ಸರ್. ಆ ಹಾಡು ಕೇಳ್ಕೊಂಡು ಹಂಗೆ ಬಂದೆ ಸರ್. ಎಲ್ಲಿ ತಗೊಳ್ಳೋದು ಅಂತ ಹುಡುಕ್ತೀನಿ ಅದು ಯಾವುದೋ ಒಂದು ಮೂಲೆ ಅಂಗಡಿ ಸಿಕ್ತು ಸರ್. ಏನು ಆಫರ್ ಹಾಕ್ಬಿಟ್ಟವ್ರೆ, 100 ರೂಪಾಯಿಗೆ 6 ಸೀರೆ ಕೊಡ್ತಾವ್ನೆ. ಅವತ್ತು ಬೆಳಿಗ್ಗೆ ಸೀರೆ ನೀನೆ ಸೀರೆ ಸೀರೆ ಹಾಕೊಂಡು ಪತ್ತೆ ಚೌಡ್ಕೊಂಡು ಸಾಯವ್ ಇದು ಸಾಮೆ ಹಾಕೊಂಬಂದಲ್ಲ ಸೀರೆ ಸುಮ್ಮನೆ ಮುಟ್ಕೊಂಡಿದೆ. ₹100 6 ಸೀರೆ ಸರ್. ಅದನ್ನ ತಗೊಂಡು ಸೀರೆ ನಮ್ಮ ಮನೆ ಬಾಗಿಲು ಬಂದೆ ಸರ್. ಆಟೋ ಇಳಿತಿದ್ದಂಗೆ ನಿಮ್ಮ ಮನೆ ಹೂವೆ ಆಟೋದಲ್ಲಿ 4 ಜನ ಕಂಡು ಹಿಡಿದ್ರು. ಎಣ್ಣೆ ಹೊಡೆದಿರ್ಲಿಲ್ಲ ಅವರು. ಡ್ಯಾನ್ಸ್ ಆಡೋದು ಇಲ್ಲ, ಭರತನಾಟ್ಯ ಡ್ಯಾನ್ಸ್. ಕಣ್ಣ ಸಲಿಗೆ 1, 2, 3, 4 ಆಮೇಲೆ ನೀರು. ಹಾಂ ಸರ್. ನಾನು ಗೇಟಿಂದ ಇಳಿದೆ ಸರ್. ಇಳಿದ್ಬಿಟ್ಟು ಹೋಗ್ತೀನಿ, ಕಳ್ಳರು ನಿಮ್ಮ ಮನೆ ಒಳಗೆ ಹೋದ್ರು ಸರ್. ಒಳಗಡೆ ಡಿವೋರ್ಸ್ ಹೆಸರು ಹೇಳಿ ಬದುಕೊಂಡೆ. ಅವ್ನು ಮಾತಾಡಿದ್ರೆ ಮಾತ್ರ ಫಸ್ಟ್ ಹೇಳೋದಲ್ವಾ. ನೀನು ಸೌಂಡ್ ಮಾಡಿದ್ದು ಕಂಟಿನ್ಯೂ ಮಾಡ್ತೀನಿ. ಕಳ್ಳರು ಏನ್ ಮಾಡಿದ್ರು ಸರ್, ಗೇಟ್ ತೆಗೆದ್ಬಿಟ್ಟು ಒಳಗಡೆ ಹೋದ್ರು. ನಾನು ಹೇಳಿಲ್ವಾ ಕಂಟಿನ್ಯೂ ಮಾಡ್ತಾರಂತ? ಅದ ಕಂಟಿನ್ಯೂ ಮಾಡೇ ಮಾಡ್ಬೇಕು. ಕರೆಕ್ಟಾಗಿ ಹೇಳಿದ್ದೀನಿ.